ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆಯಲಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ಕ್ಕೆ ಮುಂಚಿತವಾಗಿ ದೆಹಲಿಯ ಪಂಚತಾರಾ ಹೋಟೆಲ್ಗಳಲ್ಲಿ ಕೊಠಡಿ ದರಗಳು ತೀವ್ರವಾಗಿ ಏರಿವೆ. ಫೆಬ್ರವರಿ 16ರಿಂದ 20ರವರೆಗೆ ಕೇಂದ್ರ ದೆಹಲಿಯ ಭಾರತ ಮಂಟಪದಲ್ಲಿ ಶೃಂಗಸಭೆ ನಡೆಯಲಿದೆ. ವಿದೇಶಿ ಪ್ರತಿನಿಧಿಗಳು, ಭಾಷಣಕಾರರು ಮತ್ತು ತಂತ್ರಜ್ಞಾನ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ನವದೆಹಲಿಯಾದ್ಯಂತದ ಹೋಟೆಲ್ಗಳು ಶೃಂಗಸಭೆಯ ದಿನಾಂಕಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಬಹುತೇಕ ಎಲ್ಲಾ 5 ಸ್ಟಾರ್ ಹೋಟೆಲ್ ರೂಮ್ಗಳು ಈಗಾಗಲೇ ಭರ್ತಿಯಾಗಿವೆ. ಈ ಕಾರ್ಯಕ್ರಮವು ಪ್ರಪಂಚದಾದ್ಯಂತ 35,000ಕ್ಕೂ ಹೆಚ್ಚು ನೋಂದಣಿಗಳನ್ನು ಪಡೆದಿದೆ ಎಂದು ವರದಿಯಾಗಿದೆ. ಭಾರೀ ಬೇಡಿಕೆಯಿಂದಾಗಿ ಹೋಟೆಲ್ ಬೆಲೆಗಳು ತೀವ್ರವಾಗಿ ಏರಿವೆ. ಸಾಮಾನ್ಯವಾಗಿ ಪ್ರತಿ ರಾತ್ರಿಗೆ 20,000 ರೂಪಾಯಿಯಿಂದ 40,000 ರೂಪಾಯಿಗಳ ನಡುವೆ ಬೆಲೆಯ ಕೊಠಡಿಗಳನ್ನು ಈಗ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಟ್ರಾವೆಲ್ ವೆಬ್ಸೈಟ್ಗಳು ಪೀಕ್ ದಿನಾಂಕಗಳಲ್ಲಿ, ವಿಶೇಷವಾಗಿ ಫೆಬ್ರವರಿ 19 ಮತ್ತು ಫೆಬ್ರವರಿ 20ರಂದು ಹಲವಾರು ಪಂಚತಾರಾ ಹೋಟೆಲ್ಗಳಲ್ಲಿ ಕೊಠಡಿ ಬೆಲೆಗಳು ಪ್ರತಿ ರಾತ್ರಿಗೆ ಕೆಲವು ಲಕ್ಷ ರೂಪಾಯಿಗಳನ್ನ ಮುಟ್ಟುತ್ತಿವೆ ಎಂದು ತೋರಿಸುತ್ತವೆ. ಕೆಲವು ಐಷಾರಾಮಿ ವಿಭಾಗಗಳಲ್ಲಿ ಬೆಲೆಗಳು ಪ್ರತಿ ರಾತ್ರಿಗೆ 4 ಲಕ್ಷದಿಂದ 5 ಲಕ್ಷ ರೂಪಾಯಿಗಳನ್ನ ಮೀರುತ್ತಿವೆ. ಟ್ರಾವೆಲ್ ಪೋರ್ಟಲ್ ಎಕ್ಸಿಕೋದ ಸಿಇಒ ಅಲೋಕ್ ಬಾಜ್ಪೇಯಿ ಅವರು ಶೃಂಗಸಭೆಯ ಅವಧಿಯಲ್ಲಿ ದೆಹಲಿ ಎನ್ಸಿಆರ್ನಲ್ಲಿ ಹೋಟೆಲ್ ಬೆಲೆಗಳು ಪ್ರತಿ ರಾತ್ರಿಗೆ 1 ಲಕ್ಷ ರೂಪಾಯಿಗಳನ್ನ ದಾಟಿವೆ ಎಂದು ಹೇಳಿದ್ದಾರೆ. ಎಕ್ಸಿಕೋ ಪ್ರಕಾರ ಫೆಬ್ರವರಿ 17ರಂದು ಕನ್ನಾಟ್ ಪ್ಲೇಸ್ನಲ್ಲಿರುವ ದಿ ಇಂಪೀರಿಯಲ್ನಲ್ಲಿರುವ ಒಂದು ಕೋಣೆಯ ಬೆಲೆ ಪ್ರತಿ ರಾತ್ರಿಗೆ 2.4 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು. ಆದರೆ ರಾಡಿಸ್ನ ಬ್ಲೂ ಅದೇ ದಿನಾಂಕಕ್ಕೆ ಸುಮಾರು 1.1 ಲಕ್ಷ ರೂಪಾಯಿಗಳ ಶುಲ್ಕ ವಿಧಿಸುತ್ತಿದೆ.